ಹಾಯ್ ಗಾಯ್ಸ್, ಎಲ್ಲರೂ ಹೋಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೆ. ಈ ಒಂದೇ ವಿಡಿಯೋದಲ್ಲಿ ನಿಮಗೆ 3 ಟೂರಿಸ್ಟ್ ಪ್ಲೇಸ್ನ ತೋರಿಸ್ತಾ ಇದೀನಿ. ಯಾವ್ಯಾವು ಅಂತ ಹೇಳಿದ್ರೆ ಆದಮಾಪುರದಲ್ಲಿರುವ ಬಳಮಮ್ಮನ ದೇವಸ್ಥಾನ, ಯೋಗಿಕಳದಲ್ಲಿರುವ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಗೋಕಾಕ್ ವಾಟರ್ ಫಾಲ್ಸ್ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ ಗಾಯ್ಸ್. ಪವಾಡ ಪುರುಷ ಬಾಳುಮಾಮ ಅಂದ್ರೆ ನಮಗೆ ನೆನಪಾಗೋದೆ ಕರಿ ಕಂಬಳಿ, ಕೈಯಾಗೊಂದು ಕಟ್ಟಿಗೆ, ತಲೆ ಮೇಲೆ ಪೇಟ ಮತ್ತು ಅವರಿಂದೆ ಕೆಲವೊಂದಿಷ್ಟು ಕುರಿಗಳು ಮತ್ತು ಅವರು ಸರಳ ಜೀವನವನ್ನ ಮಾಡಿದ್ರು. ದೇವಸ್ಥಾನದ ಒಳಗಡೆ ಬಂದಾಗ ನಮಗೆ ಮೊದಲು ಕಾಣಿಸೋದೆ ಈ ಮರ. ಈ ಮರದ ಹತ್ತಿರ ಇಷ್ಟ್ಯಾಕೆ ಜನ ನಿಂತಿದ್ದಾರೆ ಅಂತ ನೀವು ಕೇಳ್ಬೋದು. ಯಾಕಂತ ಹೇಳಿದ್ರೆ ನೀವೇನಾದರೂ ಮನುಷ್ಯನೊಳಗೆ ಅನ್ಕೊಂಡು ಕಾಯಿನಿಗೆ ಭಂಡಾರ ಹಚ್ಚಿ ಅಂಟಿಸಿದರೆ ಅದೇನಾದರೂ ಅಂಟಿತಂದ್ರೆ ನೀವೇನಾದರೂ ಮನುಷ್ಯನಲ್ಲಿ ಅಂದ್ಕೊಂಡಿದ್ದು ಆಗತ್ತಂತ ಇಲ್ಲಿ ಬರೋ ಭಕ್ತಾದಿಗಳು ನಂಬುತ್ತಾರೆ. ಈಗ ಬಾಳುಮಾಮರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಬಾಳುಮಾಮರು ಹುಟ್ಟಿ ಬೆಳೆದಿದ್ದು ನಮ್ಮ ಚಿಕ್ಕೋಡಿ ತಾಲೂಕಿನ ಅಂಕೋಲ್ ಗ್ರಾಮದಲ್ಲಿ ಅಕ್ಟೋಬರ್ 3, 1892 ಮಾಯಪ್ಪ ಮತ್ತು ಸುಂದರ ಎಂಬ ದಂಪತಿಗೆ ಬಾಳುಮಾಮರು ಜನಿಸಿದರು. ಬಾಳುಮಾಮರ ಜೊತೆಗಿದ್ದಂಥ 15 ಕುರಿಗಳು ಈಗ 40,000 ಕುರಿಗಳಾಗಿ ಬೆಳೆದಿದ್ದಾವೆ. ಆ ಕುರಿಗಳನ್ನೀಗ ಭಕ್ತಾದಿಗಳು ನೋಡಿಕೊಳ್ಳುತ್ತಾರೆ. ಕರ್ನಾಟಕದ ನಿಪ್ಪಾಣಿ ಮತ್ತು ಮಹಾರಾಷ್ಟ್ರದಾಗಿರುವ ರಾಧಾನಗರಿಯ ನಡುವೆ ಬರುವಂತಹ ಆದಮಾಪುರ ಒಳಗೆ ಬಾಳುಮಾಮರ ಸಮಾಧಿಯನ್ನು ಅವರ ನೆನಪಿಗಾಗಿ ಕಟ್ಟಿಸುವಂತಹ ಈ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಬಾಳುಮಾಮರ ದರ್ಶನವನ್ನು ತೆಗೆದುಕೊಂಡು ಬಾಳುಮಾಮರ ಹುಟ್ಟಿ ಬೆಳೆದಿದ್ದು ಕರ್ನಾಟಕದಾಗ ಇದ್ದರು. ಅವರು ಕನ್ನಡ ಮತ್ತು ಮರಾಠಿ ಎರಡೂ ಭಾಷೆಗಳನ್ನು ಮಾತಾಡುತ್ತಿದ್ದರು. ನೀವು ಇನ್ನೂ ಏನಾದರೂ ಬಾಳುಮಾಮರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಇವರ ಬಗ್ಗೆ ತುಂಬ ಸಿನಿಮಾಗಳು ಬಂದಿವೆ. ನೀವು ಸಿನಿಮಾ ನೋಡಿ ಇವರ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳ್ಕೋಬಹುದು. ಇಲ್ಲಿ ಪ್ರತಿ ವರ್ಷ ಭಂಡಾರದ ಜಾತ್ರೆ ಅಂತ ತುಂಬ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ. ದೇವಸ್ಥಾನದ ಒಳಗಡೆ ಕ್ಯಾಮ್ರಾ ಮತ್ತು ಮೊಬೈಲ್ ಅಲಾವ್ ಇರಂಗಿಲ್ಲ. ಈಗೇನು ನೋಡ್ತಾ ಇರಲ್ಲ, ಇದೇ ಥರ ಬಾಳುಮಾಮನ ಮೂರ್ತಿ ಇರೋದು. ಗೋಕಾಕ್ನಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಯೋಗಿಕೊಳಕ್ಕೆ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಲ್ಲಿ ಬೆಟ್ಟದ ಮೇಲೆ ಮಲ್ಲಿಕಾರ್ಜುನ ದೇವಸ್ಥಾನವಿದೆ. ಬನ್ನಿ ಹೋಗೋಣ ವಿಶೇಷವಾದ ದೇವಸ್ಥಾನಕ್ಕೆ. ಈಗ ಯೋಗಿಕೊಳಕ್ಕೆ ಬಂದ್ವಿ. ಇದೇ ನೋಡಿ ಯೋಗಿಕೊಳ. ನೀವೇನಾದರೂ ಕಾರಲ್ಲಿ ಅಥವಾ ಬೈಕಲ್ಲಿ ಬಂದರೆ ಈ ಥರ ಪಾರ್ಕಿಂಗ್ ಮಾಡೋದಕ್ಕೆ ನಿಮಗೆ ಜಾಗ ಇದೆ. ಆರಾಮಾಗಿ ನೀವು ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲೇನು ಕಾಣ್ತಾ ಇದ್ದಿಲ್ಲ, ಅಲ್ಲೇ ಮಲ್ಲಿಕಾರ್ಜುನ ದೇವಸ್ಥಾನ ಇರೋದು. ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಈಗೇನು ನೀವು ನೋಡ್ತಾರಲ್ಲ ಇದೇ ಥರ ಸ್ಟೆಪ್ಸ್ ಇವೆ. ಇವು 350 ಸ್ಟೆಪ್ಸ್ ಇವೆ ಅಂತೆ. ನಾವು ಈಗ ಸೆಪ್ಟೆಂಬರಲ್ಲಿ ಬಂದಿರೋದ್ರಿಂದ ಎಲ್ಲ ಹಸಿರಾಗಿ ಕಾಣ್ತಾ ಇದೆ. ನೀವು ನೋಡ್ಬೋದು ಗಿಡ ಮರಗಳೆಲ್ಲ. ಇನ್ನೊಂದೇನು ಅಂತ ಹೇಳಿದ್ರೆ ಮಂಗ್ಯಗಳು ಜಾಸ್ತಿ ಇವೆ. ನೀವು ಹುಷಾರಾಗಿ ಬೆಟ್ಟ ಹತ್ಕೊಂಡು ಹೋಗಬೇಕು. ಒಂದು ಆಲ್ಮೋಸ್ಟ್ ಈಗ 150 ಸ್ಟೆಪ್ಸ್ ಈಗ ಹತ್ತಿದ್ವಿ. ತುಂಬ ಜನ ಬಂದಿದ್ದಾರೆ ಇವತ್ತು. ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ನಿಮ್ಗೇನಾದ್ರು ಸುಸ್ತಾದರೆ ಈ ಥರ ಕೂತ್ಕೊಳ್ಳೋಕ್ಕೋಸ್ಕರ ಕಟ್ಟಿದ್ದಾರೆ ನೋಡ್ಬೋದು. ಹಾಗೆ ನಾವು ಕೂತ್ಕೊಂಡು ಮಾಡಿ ಹೋಗ್ತಾ ಇದೀವಿ. ಸೈಡಲ್ಲಿ ಈ ಕಡೆ ಒಂದು ಅಂಗಡಿ ಇದೆ. ಇಲ್ಲಿ ಇದು ಒಂದೇ ಅಂಗಡಿ ಇರೋದು. ಇಲ್ಲಿ ನೀವು ಕೈಯಾಗದಾರ ಅಥವಾ ಏನಾದರೂ ಇಲ್ಲಿ ತೊಗೊಂಡು ಹೋಗ್ಬೋದು. ಈಗ ಆಲ್ಮೋಸ್ಟ್ ಒಂದು 200 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ನು ಮೇಲಿದೆ ಗುಡ್ಡ. ಅಲ್ಲಿ ನೀವು ನೋಡ್ತಾ ಇರೋ ಅದೇ ಮೇನ್ ಎಂಟ್ರೆನ್ಸು. ಇನ್ನು ದೇವಸ್ಥಾನ ಒಳಗಡೆ ಇದೆ. ಬನ್ನಿ ಹೋಗೋಣ. ಬನ್ನಿ ಈಗ ಆಶೀರ್ವಾದ ತೊಗೊಂಡು ಬರೋಣ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದು ಹಿಂದೂ ದೇವಾಲಯ ಮತ್ತು ಇದು ತಾನಾಗಿ ಉದ್ಭವವಾದ ಮೂರ್ತಿ ಅಂತ ಹೇಳ್ತಾರೆ ಇಲ್ಲಿನ ಜನ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಗುಡ್ಡನಿದೆ. ಆದರೂ ಇಲ್ಲಿ ನೀರು ಬರುತ್ತೆ. ತೋರಿಸ್ತೀನಿ ಬನ್ನಿ. ನೋಡ್ಬೋದು ಇಲ್ಲಿ ಕೊಳ್ಳ ಯಾವ ಥರ ಇದೆ ಅಂತ. ಇಲ್ಲಿ ಪ್ರತಿದಿನವೂ ನೀರು ಇರುತ್ತಂತೆ ಈ ಥರ.
ಬನ್ನಿ ಹಾಗೆ ಹೋಗೋಣ. ಇಲ್ಲಿ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ, ತೋರಿಸ್ತೇನೆ ನಿಮಗೆ. ಇಲ್ಲಿ ಬಂದಾಗ ಯಾವ ಥರ ವ್ಯೂ ಕಾಣುತ್ತೆ ಅಂತ ಗೈಸ್. ನೀವೇನಾದರೂ ಈ ದೇವಸ್ಥಾನಕ್ಕೆ ಬರ್ಬೇಕಂತ ಅಂದ್ಕೊಂಡ್ರೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ, ನೀವು ನಡ್ಕೊಂಡು ಬರಬೇಕು. ಇಲ್ಲ ಅಂದರೆ ಅಲ್ಲಿ ಆಟೋಗಳು ಇರ್ತವೆ, ಆಟೋ ಮಾಡ್ಕೊಂಡು ಬರ್ಬೋದು. ಇಲ್ಲ ಅಂದರೆ ನೀವು ಸ್ವಂತ ವೆಹಿಕಲಲ್ಲಿ ಬರ್ಬೋದು. ಈ ದೇವಸ್ಥಾನ ಗುಡ್ಡದ ಮೇಲೆ ಇದ್ದರೂ ಇಲ್ಲಿ ನೀರಿನ ವ್ಯವಸ್ಥೆ ಇದೆ. ಮಲ್ಲಿಕಾರ್ಜುನ ಆಶೀರ್ವಾದ ತೊಗೊಂಡು ಬಂದು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ತಾರೆ, ನೋಡ್ಬೋದು. ನೋಡಿ ದೇವಸ್ಥಾನ ಅಲ್ಲಿದೆ, ಇಲ್ಲಿವರೆಗೂ ಸ್ಟೆಪ್ಸ್ ಇವೆ. ನಾನು ನಿಮ್ಗೆ ಹೇಳಿದ್ದೆಲ್ಲ 350 ಸ್ಟೆಪ್ಸ್ ಇವೆ ಅಂತ. ಇಲ್ಲೇ ಕೊನೆಯ ಸ್ಟೆಪ್ಸ್ ಇವೆ. ಆಗಲೇ ನಾವು ಅಲ್ಲಿಂದ ಬಂದ್ವಿ ನೋಡಿ ಗೈಸ್, ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ಇದು ಎಲ್ಲ ಸುತ್ತಮುತ್ತ ಗುಡ್ಡದ ಪ್ರದೇಶ ಅಂತಲೇ ಹೇಳ್ಬೋದು ಗೈಸ್. ಇದು ಇದೇ ನೋಡಿ ಗೋಕಾಕ್ ಫಾಲ್ಸ್ಗೆ ಹೋಗೋ ಮೇನ್ ಎಂಟ್ರೆನ್ಸ್. ಹಾಗೆ ಇದ್ರ ಮುಂದ್ಗಡೆ ಒಂದು ಕೋಟೆ ಥರ ಇದೆ. ಇದು ಕೋಟೆ ಎಲ್ಲ ಆಗಿನ ಕಾಲದ ಮಿಲ್ಲಿದು. ಬನ್ನಿಗ ಶಿಂಗ ಜಲಪಾತ ನೋಡೋದಕ್ಕೆ ಹೋಗೋಣ. ನೋಡಿ ಗಾಯ್ಸ್ ಮೆಟ್ಟಲು ಯಾವ ಥರ ಇವೆ ಅಂತ. ನಾವಿದೆ ಮಹಾಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನನ 11ನೇ ಶತಮಾನದ ರಟ್ಟರ 7ನೇ ಅರಸನಾದ ಕಾರ್ತಿವೀರ್ಯನು ಈ ದೇವಸ್ಥಾನ ಕಟ್ಟಿಸಿದ್ದಾರೆ ಮತ್ತು ಈ ದೇವಾಲಯವನ್ನು ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಮೇಲೆ ನಿಂತು ನೋಡಿದಾಗ ಈ ಥರ ವ್ಯೂ ಕಾಣುತ್ತೆ. ಈ ಗೋಕಾಕ್ ಫಾಲ್ಸ್ನ ಇನ್ನೊಂದು ಆಕರ್ಷಣೆ ಏನು ಅಂತ ಹೇಳಿದ್ರೆ, ಅಲ್ಲೇ ನೀವು ನೋಡ್ತಾ ಇರಲ್ಲ ಬ್ರಿಡ್ಜ್, ಅದು ಕೆಳಗಡೆಯಿಂದ 14 ಮೀಟರ್ ಎತ್ತರವಿದೆ ಮತ್ತು 200 ಮೀಟರ್ ಅಗಲವಿದೆ. ತುಂಬ ಹಳೆಯದಾದ ಬ್ರಿಡ್ಜ್. ನೋಡಿ ಯಾವ ಥರ ಇದೆ ಅಂತ ಗೈಸ್. ಇದೆ ನೋಡಿ ಮಹಾಲಿಂಗೇಶ್ವರ ದೇವಸ್ಥಾನ. ಒಳಗಡೆ ಪೂಜೆ ನಡೀತಾ ಇದೆ. ಆಗಲೇ ನೋಡಿದಲ್ಲ ಗಾಯ್ಸ್, ಅದೇ ಬ್ರಿಡ್ಜ್ ನೋಡಿ ಯಾವ ಥರ ಇದೆ ಅಂತ. ಈಗ ಅಲ್ಲಿ ಯಾರನ್ನೂ ಅದರ ಮೇಲೆ ಹತ್ತೋದಕ್ಕೆ ಅಲೋ ಮಾಡಲ್ಲ, ಯಾಕಂತ ಹೇಳಿದ್ರೆ ತುಂಬ ಹಳೆದಾಗಿರೋದ್ರಿಂದ. ಇದು ನಮ್ಮ ಊರಿಂದ ತುಂಬ ದೂರನೆಲ್ಲ, ಆದರೂ ಬರೋದಕ್ಕಾಗಿರಲ್ಲ. ಇವತ್ತು ಬಂದ್ವಿ, ಆದರೆ ಗಾಯ್ಸ್ ನಮ್ಮ ದುರದೃಷ್ಟಕ್ಕೆ ಇವತ್ತು ನೀರಿಲ್ಲ. ನೀರಿದೆ ಆದರೆ ಸ್ವಲ್ಪ ಬೀಳ್ತಾ ಇದೆ. ಹೊಳೆಯಲ್ಲಿ ನೀರ ಇಲ್ಲ ಅಂದ್ರೂ ಇಲ್ಲಿ ಯಾವ ಥರ ಜಲಪಾತ ಬೀಳ್ತಾ ಇದೆ ಅಂತ ನೋಡ್ಬೋದು. ತುಂಬ ಅಷ್ಟೇನು ಜನ ಮಂದಿಲ್ಲ. ಈ ಗೋಕಾಕ್ ಜಲಪಾತ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, 1887ರಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದಿಸಿದ ಕೇಂದ್ರ ಅಂತ ಕೂಡ ಗೋಕಾಕ್ ಜಲಪಾತ ಪ್ರಸಿದ್ಧವಾಗಿದೆ. ಈಗೇನು ನೋಡ್ತಾ ಇರಲಿ, ಇದು ಮೇಲಿಂದ 50 ಮೀಟರ್ ಕೆಳಗಡೆ ಜಿಗಿತಾ ಇದೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇದನ್ನು ನಯಾಗರ ಫಾಲ್ಸ್ ಅಂತ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ ಇದು ನಯಾಗರ ಫಾಲ್ಸನ್ನು ಹೋಲುತ್ತಂತೆ. ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಟೂರಿಸ್ಟ್ ಪ್ಲೇಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.